ಮಾನ್ಯತಾ ಟೆಕ್ ಪಾರ್ಕ್ ಜಲಪ್ರವಾಹದ ತಡೆಗೆ ವರದಿ ಸಿದ್ಧ ಆಗಿದೆ. ಕಂದಾಯ ಅಧಿಕಾರಿಗಳು ಎಕ್ಸ್ಕ್ಲೂಸಿವ್ ವರದಿಯನ್ನು ಸಿದ್ಧಪಡಿಸಿದ್ದಾರಂತೆ. ಬೆಂಗಳೂರಲ್ಲಿ ಪ್ರತಿ ಬಾರಿ ಮಳೆಯಾದಾಗಲೂ ಈ ಮಾನ್ಯತಾ ಟೆಕ್ ಪಾರ್ಕ್ ಮುಳುಗಡೆ ಆಗೋಗುತ್ತೆ. ನೀರುಗಾಲುವೆ, ಬಫರ್ ಝೋನ್ ಒತ್ತುವರಿ, ಸರ್ಕಾರದ ತಪ್ಪು ಈ ಯೋಜನಾ ವರದಿಯಲ್ಲಿದೆ. ಅಂದರೆ ಏನೆಲ್ಲ ತಪ್ಪುಗಳಾಗಿದೆ ಅನ್ನೋದು ಬಹಿರಂಗ ಆಗಿದೆ. ವಿಸ್ತೃತ ಯೋಜನಾ ವರದಿಯನ್ನ ಸಿದ್ಧಪಡಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮನವಿ ಮಾಡಿದ್ದಾರೆ. ಈ ವರದಿ ಮೂಲಕ ಬಿಬಿಎಂಪಿಗೆ ಕಂದಾಯ ಇಲಾಖೆ ಮನವಿ ಮಾಡಿದೆ. ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮುನೀಶ್ ಮೌದ್ಗಿಲ್ ಇತರ ಬಿಬಿಎಂಪಿಗೆ ಮನವಿ ಮಾಡಿದ್ದಾರೆ. ಹೇಗೆ ಅದನ್ನು ಸರಿಪಡಿಸಬೇಕು ಅನ್ನೋದರ ಸಂಪೂರ್ಣ ಯೋಜನಾ ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಯಾಕೆ ಮಾನ್ಯತಾ ಟೆಕ್ ಪಾರ್ಕಲ್ಲಿ ಈ ಥರ ಆಗ್ತಾ ಇದೆ? ಎಷ್ಟು ಟ್ರಾಲ್ಗಳಾಯಿತು ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಉಂಟಾದಂಥ ಪರಿಸ್ಥಿತಿ ಮಳೆಗಾಲದಲ್ಲಿ. ಅಂದರೆ ಮಾನ್ಯತಾ ವಾಟರ್ ಪಾರ್ಕ್ ಮತ್ತು ಬೇರೆ ಬೇರೆ ರೀತಿಯಾಗಿ ಅಲ್ಲಿನ ಪರಿಸ್ಥಿತಿಯನ್ನು ಇಂಟರ್ನೆಟ್ನಲ್ಲಿ ತುಂಬ ಟೀಕಿಸಲಾಯಿತು. ಯಾಕೆ ಇಂಥ ಪರಿಸ್ಥಿತಿ ಇದೆ, ಯಾಕೆ ಇಷ್ಟು ಅವ್ಯವಸ್ಥೆ ಅಂತೆಲ್ಲ. ಅಷ್ಟರ ಮಟ್ಟಿಗೆ ಮಳೆ ಆಯಿತು ಅಂದರೆ ಅರ್ಧ ಗಂಟೆ 1 ಗಂಟೆ ಮಳೆ ಆದರೆ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಈ ಥರ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿತ್ತು. ಯಾಕೆ ಹೀಗಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವರದಿಯೊಂದು ಸಿದ್ಧ ಆಗಿದೆ. ಅದನ್ನು ಸರಿಪಡಿಸೋದು ಹೇಗೆ ಅನ್ನೋದರ ಯೋಜನಾ ವರದಿಯೊಂದನ್ನು ಕೂಡ ಸಿದ್ಧ ಮಾಡಿದ್ದಾರೆ. ಸೊ ಅದನ್ನು ಬಿಬಿಎಂಪಿಯ ಮುಂದಿಟ್ಟು ಇದನ್ನು ಸರಿಪಡಿಸಬೇಕು ಅನ್ನೋ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಘುಪಾಲ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಘುಪಾಲ್, ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿನ ಸಮಸ್ಯೆ ಏನು? ಸರ್ಕಾರದೇ ತಪ್ಪಿದೆಯಾ ಇಲ್ಲಿ? ಈಗ ಸಿದ್ಧ ಆಗಿರುವಂಥ ವರದಿ ಏನು ಹೇಳ್ತಾ ಇದೆ? ವಿಜಯ್, ಬೆಂಗಳೂರಿನ ಪ್ರತಿಷ್ಠಿತ ಟೆಕ್ ಪಾರ್ಕ್ ಆಗಿರುವಂತಹ ಮಾನ್ಯತಾ ಟೆಕ್ ಪಾರ್ಕ್ ಪ್ರತಿ ಬಾರಿ ಹೆಚ್ಚು ಮಳೆ ಬಂದಂತಹ ಸಂದರ್ಭದಲ್ಲಿ ಮುಳುಗಡೆ ಆಗುತ್ತೆ, ಜಲಾವೃತ ಆಗುತ್ತೆ. ಇದರಿಂದಾಗಿ ಸಾವಿರಾರು ಉದ್ಯೋಗಿಗಳು ಕಂಪನಿಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ರಸ್ತೆಗಳೆಲ್ಲವೂ ಕೂಡ ಜಲಾವೃತ ಆಗುತ್ತೆ. ಜೊತೆಗೆ ಮಾನ್ಯತಾ ಟೆಕ್ ಪಾರ್ಕ್ ಸುತ್ತಮುತ್ತಲ ಪ್ರದೇಶಗಳು ಕೂಡ ಜಲಾವೃತಗೊಂಡು ಮನೆಗಳಿಗೆ ನೀರು ನುಗ್ಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಪ್ರತಿ ವರ್ಷದ ಸಮಸ್ಯೆ. ಅದೇ ರೀತಿ ಈ ವರ್ಷವೂ ಕೂಡ 2025ರ ಮಳೆಗಾಲಕ್ಕೆ ಮುಂಚೆ ಸುರಿದಂತಹ ಭಾರೀ ಮಳೆಗೆ ಮೇ ಕಡೆ ವಾರದಲ್ಲಿ ಇಡೀ ಮಾನ್ಯತಾ ಟೆಕ್ ಪಾರ್ಕ್ ಜಲಾವೃತ ಆಗಿತ್ತು. ಆ ಸಂದರ್ಭದಲ್ಲಿ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದಂತಹ DCM DK ಶಿವಕುಮಾರ್ ಜೊತೆಗೆ ಅಧಿಕಾರಿಗಳ ತಂಡ ಮೇ 29ನೇ ತಾರೀಕು ಪರಿಶೀಲನೆಗೆ ತೆರಳುತ್ತಾರೆ. ಆ ಸಂದರ್ಭದಲ್ಲಿ ಸ್ಥಳದಲ್ಲಿ ಪರಿಶೀಲನೆ ನಡೆಸ್ತಾರೆ. ಜೊತೆಗೆ ಆಯಾ ಖಾಸಗಿ ಕಂಪನಿಗಳ ಪ್ರತಿನಿಧಿಗಳ ಜೊತೆಗೆ ಸಭೆಯನ್ನು ಕೂಡ ನಡೆಸಿ ಅವರ ಸಲಹೆಗಳನ್ನು ಕೂಡ ಪಡೆಯುವಂತಹ ಒಂದು ಕೆಲಸವನ್ನು ಕೂಡ DCM ಮಾಡಿದರು. ಇದಾದ ನಂತರದಲ್ಲಿ ಕಂದಾಯ ಅಧಿಕಾರಿಗಳು, ಸರ್ವೆ ಅಧಿಕಾರಿಗಳು ಜೊತೆಗೆ BBMP ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ರು. ಮರುದಿನ ನೀವು ಸ್ಥಳಕ್ಕೆ ಬರಬೇಕು, ಜೊತೆಗೆ ಅಲ್ಲಿ ಯಾವೆಲ್ಲ ಕಂಪನಿಗಳು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾವೆ, ಜೊತೆಗೆ ಯಾವೆಲ್ಲ ಏರಿಯಾಗಳು ಜಲಾವೃತ ಆಗ್ತಿದೆ, ಇದರ ಸಂಪೂರ್ಣ ವರದಿಯನ್ನು ಸಿದ್ಧ ಮಾಡಿ ಅನ್ನೋ ಒಂದು ಸೂಚನೆಯನ್ನು DCM DK ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ನೀಡಿದ್ರು. ಇದಾದ ಬೆನ್ನಲ್ಲೇ ಮರುದಿನ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ BBMP ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು ಜೊತೆಗೆ ಸರ್ವೆ ಅಧಿಕಾರಿಗಳು ಅಲ್ಲಿನ ಪ್ರತಿಯೊಂದು ಖಾಸಗಿ ಕಂಪನಿಗಳ ಪ್ರತಿನಿಧಿಗಳ ಜೊತೆ ಸಭೆಯನ್ನು ಮಾಡ್ತಾರೆ. ಜೊತೆಗೆ ಅವರ ಸಲಹೆಗಳನ್ನು, ಸೂಚನೆಗಳನ್ನು ಪಡೆಯುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಮಾನ್ಯತಾ ಟೆಕ್ ಪಾರ್ಕ್ ಸುತ್ತಮುತ್ತಲೂ ಇರುವಂತಹ ಹಳ್ಳಿಗಳೇನಿದೆ ಅದೆಲ್ಲವನ್ನು ಕೂಡ ಪರಿಶೀಲನೆ ನಡೆಸ್ತಾರೆ. ಇದಾದ ನಂತರದಲ್ಲಿ ಆ ಕಂದಾಯ ಇಲಾಖೆಗಳಲ್ಲಿರುವಂತಹ ಪ್ರತಿಯೊಂದು ದಾಖಲೆಗಳನ್ನು ಪರಿಶೀಲಿಸುವಂಥ ಕೆಲಸ ಮಾಡ್ತಾರೆ. ಕರ್ನಾಟಕ ಕಂದಾಯ ಕಾಯ್ದೆ 1964ರ ಅಡಿಯಲ್ಲಿ ಸಿಗುವಂಥ ಪ್ರತಿಯೊಂದು ದಾಖಲೆಗಳ ಪರಿಶೀಲನೆಯನ್ನು ಕೂಡ ಮಾಡ್ತಾರೆ. ಜೊತೆಗೆ ಸ್ಯಾಟಲೈಟ್ ಇಮೇಜ್ಗಳನ್ನು ಬಳಕೆ ಮಾಡ್ಕೊಳ್ತಾರೆ. ನಾಗವಾರದಲ್ಲಿರುವಂತಹ ಗ್ರಾಮ ನಕ್ಷೆಯನ್ನು ಕೂಡ ತೆಗೆದುಕೊಳ್ತಾರೆ. ಇದೆಲ್ಲವನ್ನು ಕೂಡ ಪರಿಶೀಲನೆ ನಡೆಸಿದಂತಹ ನಂತರ ಸಂಪೂರ್ಣವಾಗಿ ಕಂದಾಯ ಇಲಾಖೆಯ ಅಧಿಕಾರಿಗಳು ವಿಸ್ತೃತವಾದಂತಹ ಯೋಜನಾ ವರದಿಯನ್ನು ಸಿದ್ಧ ಮಾಡಿ ಇದೀಗ ರಾಜ್ಯ ಸರ್ಕಾರಕ್ಕೆ ಜೊತೆಗೆ BBMPಯ ಮುಖ್ಯ ಆಯುಕ್ತರಿಗೆ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಇದನ್ನು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮುನೀಶ್ ಮೌದ್ಗಿಲ್ ಅವರು BBMPಗೆ ಸಬ್ಮಿಟ್ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೂ ಕೂಡ ಸಬ್ಮಿಟ್ ಮಾಡಿದ್ದಾರೆ. ಈ ಯೋಜನಾ ವರದಿಯಲ್ಲಿ ಪ್ರಮುಖ ಅಂಶಗಳನ್ನು ನಾವು ಇಲ್ಲಿ ಪರಿಗಣಿಸೋದಾದರೆ ಈ ಯೋಜನೆಯಲ್ಲಿ ಯಾರ ತಪ್ಪುಗಳು ಇದರಲ್ಲಿ ಇದೆ ಅನ್ನೋದು ಕೂಡ ಬಹಿರಂಗಗೊಂಡಿರುವಂಥದ್ದು. ಇಲ್ಲಿ ಜಲಾವೃತ ಆಗೋದಕ್ಕೆ, ಪ್ರತಿ ಮಳೆಗೆ ಇಲ್ಲಿನ ಮಾನ್ಯತಾ ಟೆಕ್ ಪಾರ್ಕ್ ಮುಳುಗಡೆ ಆಗೋದಕ್ಕೆ ಕಾರಣ ಏನು ಅನ್ನೋ ಒಂದು ಅಂಶಗಳು ಕೂಡ ಇಲ್ಲಿ ಬಯಲಾಗಿರುವಂಥದ್ದು. ಜೊತೆಗೆ ಇದರಲ್ಲಿ ಯಾರೆಲ್ಲ ತಪ್ಪುಗಳು ಎದ್ದು ಕಾಣ್ತಾ ಇದೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಇದಾದ ನಂತರದಲ್ಲಿ ಇದಕ್ಕೆ ಸಲಹೆಗಳನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದಾದ ನಂತರದಲ್ಲಿ ಸೂಕ್ತ ಕ್ರಮಗಳೇನು, ಇಲ್ಲಿ ಮುಳುಗಡೆ ಆಗದಂತೆ, ಜಲಾವೃತ ಆಗದಂತೆ ತಡೆ ಮಾಡಬೇಕಾದ್ರೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಅನ್ನೋ ಒಂದು ಅಂಶಗಳನ್ನು ಕೂಡ ಈ ಒಂದು ಯೋಜನಾ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು. ವಿಜಯ್, ಇದರಲ್ಲಿ ಪ್ರಮುಖವಾಗಿ ನೋಡೋದಾದರೆ ಇಲ್ಲಿ ಯಾರೆಲ್ಲ ತಪ್ಪುಗಳಿದೆ, ಇದಕ್ಕೆ ಪ್ರಮುಖ ಕಾರಣಗಳೇನು ಅನ್ನೋದನ್ನು ಮೊದಲಿಗೆ ನಾನು ಹೇಳ್ತಾ ಹೋಗ್ತಾನೆ. ಇಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ ಮುಳುಗಡೆ ಆಗೋದಕ್ಕೆ ಕಾರಣ ಆಗಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರದ ತಪ್ಪು, ಜೊತೆಗೆ ಆಯಾ ಇಲಾಖೆಗಳು ಅಂದರೆ ಇಲ್ಲಿ ಪರ್ಮಿಷನ್, ಕಟ್ಟಡ ನಿರ್ಮಾಣಕ್ಕೆ ಪರ್ಮಿಷನ್ ಕೊಟ್ಟಿರುವಂತಹ KIDB ಇರ್ಬೋದು, ಜೊತೆಗೆ ಟೌನ್ ಪ್ಲಾನಿಂಗ್ ಇಲಾಖೆಗಳು ಅಂದರೆ
ಇಲ್ಲಿ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಜೊತೆಗೆ ನಕ್ಷೆ ಮಂಜೂರು ಮಾಡೋದಕ್ಕೆ ಯಾವೆಲ್ಲ ಕಂಪನಿಗಳು ಇಲ್ಲಿ ಕಾರಣ ಆಗಿದೆ ಆ ಎಲ್ಲ ಕಂಪನಿಗಳು ಕೂಡ ಪ್ರಮುಖ ಕಾರಣ ಆಗುತ್ತೆ. ಅದರ ಜೊತೆಯಲ್ಲಿ ಅಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಕಾರ್ಯನಿರ್ವಹಿಸ್ತಿರುವಂಥ MS ಕಾರ್ಲೆ, MS ಮಂತ್ರಿ, MS ಎಬಿಸೋ ಜೊತೆಗೆ MS ಮಾನ್ಫೋ ಈ ಎಲ್ಲ ಕಂಪನಿಗಳು ಕೂಡ ಅಲ್ಲಿ ಹಾದು ಹೋಗಿರುವಂಥ ನೈಸರ್ಗಿಕ ನೀರುಗಾಲುವೆಗಳನ್ನು ಒತ್ತುವರಿ ಮಾಡಿ ತಮ್ಮ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ನೀರುಗಾಲುವೆಗಳ ಪಕ್ಕದಲ್ಲಿ ಇರುವಂಥ ಒಂದು ಬಫರ್ ಝೋನ್ ಏನಿದೆ ಆ ಬಫರ್ ಝೋನನ್ನು ಕೂಡ ಒತ್ತುವರಿ ಮಾಡಿ ಕಟ್ಟಡಗಳ ನಿರ್ಮಾಣ ಮಾಡಿರುವಂಥದ್ದು ಕೂಡ ಇಲ್ಲಿ ಒಂದು ಜಲಾವೃತ ಆಗೋದಕ್ಕೆ, ಪ್ರತಿ ಮಳೆಗೆ ಪ್ರವಾಹ ಆಗೋದಕ್ಕೆ ಕಾರಣವನ್ನು ಒಂದು ಅಂಶವನ್ನು ಇಲ್ಲಿ ಬಯಲುಪಡಿಸಿರುವಂಥದ್ದು. ಇದರ ಜೊತೆಯಲ್ಲಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಯಾವೆಲ್ಲ ಖಾಸಗಿ ಕಂಪನಿಗಳು ಇಲ್ಲಿ ನೀರುಗಾಲುವೆಗಳನ್ನು ಒತ್ತುವರಿ ಮಾಡಿ ಬಫರ್ ಝೋನನ್ನು ಒತ್ತುವರಿ ಮಾಡಿ ತಮ್ಮ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದರ ವಿರುದ್ಧ ಈಗ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ಯಾವುದೇ ಮುಖ್ಯ ಕಟ್ಟಡಗಳನ್ನು ಡೆಮಾಲಿಷನ್ ಮಾಡುವಂತಹ ಕೆಲಸ ಇಲ್ಲ. ಹಾಗಾಗಿ ಇಲ್ಲಿ ಯಾವೆಲ್ಲ ಕಟ್ಟಡಗಳು ಪಕ್ಕದಲ್ಲಿ ಹಾದು ಹೋಗ್ತವೆ ನೀರುಗಾಲುವೆಗಳು ಅಲ್ಲಿ ಒಂದು ಕಟ್ಟಡಗಳ ಗಡಿ ಭಾಗದ ಮುಖಾಂತರವಾಗಿ ಮುಖ್ಯ ರಾಜಕಾಲುವೆಗೆ ನೀರುಗಾಲುವೆಗಳನ್ನು ಸಂಪರ್ಕ ಮಾಡುವಂತಹ ಕೆಲಸವನ್ನು ಮಾಡಬೇಕನ್ನೋ ಒಂದು ಅಂಶವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನೋಡೋದಾದರೆ ನಾಗವಾರ ಕೆರೆಯಿಂದ ಕಲ್ಕೆರೆ ಕೆರೆಗೆ ಒಂದು ರಾಜಕಾಲುವೆ ಹಾದು ಹೋಗುತ್ತೆ. ಈ ಒಂದು ಕಲ್ಕೆರೆಯಿಂದ ರಾಜಕಾಲುವೆ ಏನಿದೆ ಈ ಒಂದು ರಾಜಕಾಲುವೆಗೆ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿರುವಂತಹ ನೀರುಗಾಲುವೆಗಳನ್ನು ಸಂಪರ್ಕ ಮಾಡಿದರೆ ಅಲ್ಲಿ ನೀರು ಶಾಶ್ವತವಾದಂತಹ ಪರಿಹಾರ ಸಿಗುತ್ತೆ. ಪ್ರತಿ ಮಳೆಗೆ ನೀರು ನಿಲ್ಲುವಂತಹ, ಜಲಾವೃತ ಆಗುವಂತಹ, ಇಲ್ಲಿ ಪ್ರವಾಹ ತಡೆಗೆ ಇಲ್ಲಿ ಅನುಕೂಲ ಆಗುತ್ತೆ ಅನ್ನೋ ಒಂದು ಅಂಶಗಳನ್ನು ಕೂಡ ಇಲ್ಲಿ ಸರ್ಕಾರಕ್ಕೆ ಸಲಹೆ ರೀತಿಯಲ್ಲಿ ನೀಡಿರುವಂಥದ್ದು. ಜೊತೆಗೆ ಮತ್ತೊಂದು ವಿಷಯ ಏನಂದರೆ ಇಲ್ಲಿ ರಾಜ್ಯ ಸರ್ಕಾರದ ತಪ್ಪು ಕೂಡ ಎದ್ದು ಕಾಣ್ತಾ ಇದೆ. 2020ರಲ್ಲಿ ಅಲ್ಲಿದ್ದಂತಹ ನೀರುಗಾಲುವೆಗಳ ಜಾಗವನ್ನು MS ಕಾರ್ಲೆ ಅವರಿಗೆ ಸರ್ಕಾರವೇ ಮಾರಾಟ ಮಾಡಿರುವಂಥದ್ದು ಕೂಡ ಪ್ರಮುಖ ತಪ್ಪು ಅನ್ನೋ ಒಂದು ಅಂಶ ಕೂಡ ಇಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಇದಾದ ನಂತರದಲ್ಲಿ ಪ್ರತಿಯೊಂದು MS ಕಾರ್ಲೆ ಇರ್ಬೋದು, MS ಮಾನ್ಯತಾ ಜೊತೆಗೆ MS ಎಬಿಸೋ, MS ಮಾನ್ಫೋ ಈ ಎಲ್ಲ ಕಂಪನಿಗಳನ್ನು ಒತ್ತುವರಿ ಮಾಡಿಕೊಂಡು ನೀರುಗಾಲುವೆಗಳ ಮೇಲೆ ಜೊತೆಗೆ ಬಫರ್ ಝೋನ್ಗಳ ಮೇಲೆ ಕಟ್ಟಡಗಳನ್ನು ಕಟ್ಟಿದ್ದಾರೆ. ಈ ಕಾರಣಕ್ಕೋಸ್ಕರವಾಗಿ ಈಗ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಹೊಸ ನೀರುಗಾಲುವೆಗಳನ್ನು, ಹೊಸ ಚರಂಡಿಗಳನ್ನು ನಿರ್ಮಾಣ ಮಾಡುವಂಥ ಅಗತ್ಯತೆ ಇದೆ. ಈ ಎಲ್ಲ ನೀರುಗಾಲುವೆಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಆಯಾ ಖಾಸಗಿ ಕಂಪನಿಗಳು ಮಾಡಿರುವಂತಹ ತಪ್ಪನ್ನು ಸರಿಪಡಿಸಬೇಕು. ಜೊತೆಗೆ ನೀರುಗಾಲುವೆಗಳನ್ನು ನಿರ್ಮಾಣ ಮಾಡುವಂತಹ ಜಾಗವನ್ನು ಕೂಡ ಖಾಸಗಿ ಕಂಪನಿಗಳಿಂದಲೇ ತೆಗೆದುಕೊಳ್ಬೇಕು. ಜೊತೆಗೆ ಅದರ ಸಂಪೂರ್ಣ ವೆಚ್ಚವನ್ನು ಆ ಖಾಸಗಿ ಕಂಪನಿಗಳಿಂದ ಭರಿಸಬೇಕು ಅನ್ನೋ ಒಂದು ಅಂಶವನ್ನು ಕೂಡ ಸಲಹೆಗಳನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಇದಾದ ನಂತರದಲ್ಲಿ ಜೊತೆಗೆ ಇದರ ಸಂಪೂರ್ಣ ವೆಚ್ಚ ಭರಿಸಿದ ನಂತರದಲ್ಲಿ ಈ ಯೋಜನಾ ವರದಿ ಏನಿದೆ ಆ ಒಂದು ರಾಜಕಾಲುವೆಗಳ ವಿನ್ಯಾಸ ಇರ್ಬೋದು, ಜೊತೆಗೆ ಈ ನೀರುಗಾಲುವೆಗಳ ವಿನ್ಯಾಸ ಇರಬೇಕು, ಅದನ್ನು ಕೂಡ ಅಗಲೀಕರಣ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ಅಂಶವನ್ನು ಕೂಡ ಇಲ್ಲಿ ಬಹಿರಂಗಪಡಿಸಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ರಘುಪಾಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.